ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊಹಮ್ಮದ್ ಅಲಿ ಜಿನ್ನ ಪಾತ್ರ ಏನು? ನಥಿಂಗ್. ಜೈಲಿಗೆ ಹೋಗಿದ್ದು ಒಂದು ಉದಾಹರಣೆ ಇದೆಯಾ ಮೊಹಮ್ಮದ್ ಅಲಿ ಜಿನ್ನ ಪಾಕಿಸ್ತಾನ ಇದಕ್ಕೋಸ್ಕರ? ಪಾಕಿಸ್ತಾನಕ್ಕೆ ಹೋರಾಟಕ್ಕೂ ಆತ ಜೈಲಿಗೆ ಹೋಗಲಿಲ್ಲ, ಭಾರತದ ಹೋರಾಟಕ್ಕೂ ಜೈಲಿಗೆ ಹೋಗಲಿಲ್ಲ. ಅಲ್ಲಿ ಮೊದಲನೇ ರಾಷ್ಟ್ರಪತಿ ಆಗ. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಅಶ್ಫಾಕ್ ಉಲ್ಲಾ ಖಾನ್ ಏನಕ್ಕೆ ಹೋರಾಟ ಮಾಡಿದ? ಪಾಕಿಸ್ತಾನಕ್ಕೆ ಮಾಡಿದ ಇಲ್ವಲ್ಲ. ಸಮಾಜವಾದಿಗಳಾಗಿದ್ದ ಮೆಹರ್ ಅಲಿ, ಅಸಫ್ ಅಲಿ ಹೋರಾಟ ಮಾಡಿದ್ದು ಏನಕ್ಕೋಸ್ಕರ? ಭಾರತಕ್ಕೋಸ್ಕರ, ಪಾಕಿಸ್ತಾನಕ್ಕೋಸ್ಕರ ಅಲ್ಲ. ಪಾಕಿಸ್ತಾನ ಹುಟ್ಟಿರೋದೇ ದ್ವೇಷದ ಮೇಲಾದ್ರಿಂದ ಅಲ್ಲಿ ಅಗ್ರಿಕಲ್ಚರ್ ಇಲ್ಲ, ಅಲ್ಲಿ ಇಂಡಸ್ಟ್ರಿ ಇಲ್ಲ, ಅಲ್ಲಿರೋ ಮಕ್ಕಳಿಗೆ ಎಜುಕೇಷನ್ ಇಲ್ಲ. ಡೆಮಾಕ್ರಸಿ ಬಿಡಿ, ಪ್ರಶ್ನೆನೇ ಇಲ್ಲ ಅಲ್ಲಿ. ಸೈಯದರು, ಶೇಖರು, ಪಠಾಣರು, ಮೊಘಲರು, ಮಲ್ಲಿಕರು, ಮಿರ್ಜಾಗಳು ಇವರೆಲ್ಲ ಉತ್ತಮ ವರ್ಗ ಇಸ್ಲಾಂನಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂನಾ ಪ್ಯಾಕ್ಟ್ ಆಗುವಾಗ ಅವ್ರನ್ನ ಮೀಟ್ ಮಾಡ್ತಾರೆ. ಗಾಂಧೀಜಿಯವ್ರು ಹೇಳೋ ಮಾತು, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ನಿಮ್ಗೆ ಇನ್ನೂ ಅಷ್ಟು ವಯಸ್ಸಾಗಿಲ್ಲ ಅಂತ. ಒಬ್ಬರ ಜೊತೆ ಮಾತನಾಡೋ ರೀತಿ ಅದಲ್ಲ. ಅವಾಗಲೇ ಅವ್ರು ಹೇಳೋವಂಥದ್ದು, ನನಗೆ ತಾಯ್ನೆಲವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಫಾಟ್ ಫಾರ್ ಎನ್ ಯುನೈಟೆಡ್ ಇಂಡಿಯಾ ಆ್ಯಂಡ್ ವಿ ಗಾಟ್ ಎ ಪಾರ್ಟಿಷನ್ಡ್ ಇಂಡಿಯಾ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ಫೂಲ್ಸ್. ಯಾಕೆ ಈ ಪುಸ್ತಕ ಬರುತ್ತೆ ಅಂದರೆ, ಮುಂದೆ ಭಾರತದ ನೆಲದಲ್ಲಿ ಎಂದೆಂದೂ ಇನ್ನೊಂದು ಪಾಕಿಸ್ತಾನ ತಲೆ ಎತ್ತಬಾರದು ಅನ್ನುವ ಕಾರಣಕ್ಕೆ ನೀವು ಈ ಪುಸ್ತಕ ಓದಿ. ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲಿ, ನಮ್ಮೂರು ಹಾಸನ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾನು ಕಾರಣಾಂತರಗಳಿಂದ ಮನೇಲಿರದೆ ಒಂದು ರೂಮ್ ಮಾಡ್ಕೊಂಡಿದ್ದೆ. ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನೀಲಿ ಮತ್ತು ಹಳದಿ ಕಲ್ಲರ್ದು ಪುಸ್ತಕಗಳನ್ನು ತರ್ತಾಯಿದ್ರು 91-92 ಸುಮಾರಿನಲ್ಲಿ. ಆ ಪುಸ್ತಕಗಳನ್ನು ಕೊಳ್ಳುವುದಕ್ಕೆ ನನಗೆ ಆರ್ಥಿಕ ಚೈತನ್ಯ ಇರಲಿಲ್ಲ. 25 ರೂಪಾಯಿ ಪುಸ್ತಕ ಅಂತ ನನ್ನ ನೆನಪು. ಆಗ ಟ್ಯೂಷನ್ ಮಾಡಿ ಅದರಲ್ಲಿ ಬರುವಂಥ ಹಣದಲ್ಲಿ ಅಷ್ಟಷ್ಟು ಹಣವನ್ನು ಸಂಗ್ರಹ ಮಾಡಿ ಬಾಬಾ ಸಾಹೇಬರ ಅಷ್ಟೂ ಸಂಪುಟಗಳನ್ನು ಮೋಸ್ಟ್ಲಿ ನಮ್ಮೂರಿನಲ್ಲಿ ತೊಗೊಂಡಂಥ ಮೊದಲನೇ ವ್ಯಕ್ತಿ ನಾನೇ. ವಿದ್ಯಾರ್ಥಿ, ಪ್ರೊಫೆಸರ್ಗಳು ತೊಗೊಂಡಿರ್ಬೋದು, ಅವ್ರಿಗೆ ಸಂಬಳ ಬರ್ತಿರುತ್ತೆ, ನನಗೇನು ಸಂಬಳ ಇರಲಿಲ್ಲ. ಅಂದರೆ ನನಗೆ ಪುಸ್ತಕ ಪ್ರೇಮವನ್ನು ಕಲಿಸಿದವರಲ್ಲಿ ಬಾಬಾ ಸಾಹೇಬರು ಬಹಳ ದೊಡ್ಡವರು. ಜಗತ್ತಿನಲ್ಲಿ ತುಂಬ ಪುಸ್ತಕಗಳನ್ನು ಇಟ್ಕೊಂಡಿದ್ದವರು ಓಶೋ ರಜನೀಶ್. 1.5 ಲಕ್ಷ ಪುಸ್ತಕ ಇತ್ತು. ಅವರು ಬಾಬಾ ಸಾಹೇಬ್ರ ಬಗ್ಗೆ ಹೇಳಿರೋ ಮಾತುಗಳನ್ನು ನೀವೇ ಹುಡುಕಿ ಗೊತ್ತಾಗುತ್ತೆ. ಬಾಬಾ ಸಾಹೇಬರ ಸಂಗ್ರಹದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚಿನ ಪುಸ್ತಕ ಇತ್ತು. ಇರೋದು ದೊಡ್ಡದಲ್ಲ, ಅಷ್ಟೂ ಓದಿದ್ರು. ಮದನ್ ಮೋಹನ್ ಮಾಳವೀಯರು ಕೇಳ್ತಾರೆ, ಇನ್ನೊಂದು ಸತಿ ಟಾಟಾ ಅವ್ರು ಕೇಳ್ತಾರೆ, ನಿಮ್ಮ ಪುಸ್ತಕಗಳನ್ನು ಕೊಟ್ಬಿಡಿ, ನಾವು ಲೈಬ್ರರಿಲಿ ಇದರಲ್ಲಿ ಇಟ್ಕೊಳ್ತೀವಿ ಬನಾರಸ್ ಹಿಂದೂ ಯೂನಿವರ್ಸಿಟಿಲಿ ಅಂತಾರೆ. ಕೊಡಲ್ಲ. ಅಕಸ್ಮಾತ್ ನನಗೇನಾದ್ರು ಕಣ್ಣು ಹೋಗ್ಬಿಟ್ಟು ನಾನು ಕುರುಡನಾಗ್ಬಿಟ್ರೆ ಆ ದಿನವನ್ನು ನಾನು ಜ್ಞಾಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲವಲ್ಲ ಅಂಥೇಳಿ ಅವರು ಕಣ್ಣೀರು ಗರೀತಾರೆ. ಟು ಬಿ ಎ ಬ್ಲೈಂಡ್ ಆ್ಯಂಡ್ ನಾಟ್ ಏಬಲ್ ಟು ರೀಡ್ ಎ ಬುಕ್ ವಿಚ್ ಐ ಕೆನಾಟ್ ಇಮ್ಯಾಜಿನ್ ಅನ್ನೋದು ಅವ್ರ ಮಾತಿನ ಸಾರಾಂಶ. ಪುಸ್ತಕ ಸಂಸ್ಕೃತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನಮ್ಮ ದೇಶದಲ್ಲಿ ಕೊಟ್ಟಿದೆ. ಯಾಕೆಂದ್ರೆ ಡೆಮಾಕ್ರಸಿ ಬರಬೇಕು ಅಂದರೆ, ಡೆಮಾಕ್ರಸಿ ಉಳಿಬೇಕು ಅಂದರೆ ಪುಸ್ತಕ ಸಂಸ್ಕೃತಿಯಿಂದನೇ ಉಳಿಯುವಂಥದ್ದು. ಇದು ನಾನು ತಿಂಗಳಿಗೆ 1000 ರೂಪಾಯಿನ ಪುಸ್ತಕವನ್ನು ಕೊಂಡ್ಕೊಂಡು ಓದುವವನಾಗಿ ಈ ಮಾತನ್ನು ಹೇಳಬಲ್ಲೆ. ನಾನು ಮೊನ್ನೆ ಕೂಡ 1.5 ಮೂಟೆ ಅಷ್ಟು ಓಶೋ ಅವ್ರ ಪುಸ್ತಕ ಹಿಂದಿ ಮತ್ತು ಇಂಗ್ಲೀಷನ್ನು ತೊಗೊಂಬಂದಿದ್ದೀನಿ. ಅಷ್ಟು ಓದ್ತೀನಿ. ಯಾಕೆ ಇದನ್ನು ವಿದ್ಯಾರ್ಥಿಗಳಿರುವಂಥ ಕಾಲೇಜಲ್ಲಿ ಹೇಳ್ತಾ ಇದ್ದೀವಿ ಅಂದರೆ, ನಾವು ರೀಲ್ಗಳಿಗೆ 2 ನಿಮಿಷದ ಈಗ ಅಂಬೇಡ್ಕರ್ ಬಗ್ಗೆ ಮಾತನಾಡೋಣ, ಪಾಕಿಸ್ತಾನದ ಬಗ್ಗೆ ಮಾತಾಡೋಣ, ಅಂದರೆ ನಮ್ಮ ಪರಿಸ್ಥಿತಿ ಏನು ಅಲ್ವಾ? ಓದೋದನ್ನು ನಾವು ಕಲಿದೇ ಹೋದರೆ ಅದು ಸುಶಿಕ್ಷಿತವಾದ, ಸದೃಢವಾದ, ಅಸ್ಪೃಶ್ಯತೆಯನ್ನು ಕಿತ್ತಾಕಿರುವಂಥ ಸಮಾಜ ಆಗೋಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನವೇ ಆಧಾರ ಒಂದು ಸಮಾಜಕ್ಕೆ. ಇದನ್ನು ನಮ್ಮ ಕಾಲದಲ್ಲಿ ಹೇಳಿಕೊಟ್ಟಂತಹ ಅತ್ಯಂತ ಜ್ಞಾನದ ಶ್ರೇಷ್ಠ ಸ್ವರೂಪರಾದ ಋಷಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ನನಗೆ ಅನಿಸಿರೋ ಮಾತು. ಬುದ್ಧ ಪೂರ್ಣಿಮೆ ನಿನ್ನೆ ಆಗಿದೆ. ಇವತ್ತು ನಾವು ಬಾಬಾ ಸಾಹೇಬರ ಬಗ್ಗೆ ಮಾತನಾಡ್ತಿರೋದು ಬಹಳ ಒಳ್ಳೆಯ ಸಮಯವನ್ನು ಕಾಲೇಜಿನವರು ಆಯ್ಕೆ ಮಾಡಿದ್ದೀರ. ಎರಡಕ್ಕೂ ಹೊಂದಾಣಿಕೆ. ನಮ್ಮ ನಡಿಗೆ ಬುದ್ಧನ ಕಡೆಗೆ ಅಂತ ಅವ್ರು ಏನು ಮಾಡಿದ್ರು ದೀಕ್ಷಾಭೂಮಿನಲ್ಲಿ, ಅದು ಸಮ್ಯಕ್ ಆಗಿರುವಂಥದ್ದು, ಬಹಳ ಸರಿಯಾಗಿರುವಂಥದ್ದು. ಅದನ್ನು ಅವ್ರು ಮಾಡಿದ್ದು ಅವ್ರ ಜೀವನದ ಕೊನೆಯ ಒಂದು ಘಟ್ಟದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು ಅವರು. ಅದರ ಮುಂಚೆ ಹಲವಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ನಾವು ಆ ಪುಸ್ತಕಗಳನ್ನು ಕೊಂಡ್ಕೋಬೇಕು. ಸಾಧ್ಯವಾದರೆ ಇಂಗ್ಲೀಷ್ನಲ್ಲೇ ಓದಬೇಕು. ಅವರ ಬ್ಯೂಟಿ, ಅವ್ರು ಹೇಳ್ತಿದ್ರು ಪ್ರೊಫೆಸರ್ ಮಾತಾಡ್ತಾ, ತುಂಬ ಅದ್ಭುತವಾದ ಭಾಷೆ, ಅವರ ಲಾಜಿಕ್ ಎಲ್ಲೂ ತಪ್ಪಲ್ಲ, ಗುರಿ ತಪ್ಪದೇ ಇರುವಂಥ ಮಾತು. ಇದುವರೆಗೂ ಕೂಡ ಅಂಬೇಡ್ಕರ್ ಅವರ ಬರವಣಿಗೆಯಲ್ಲಿ, ಬಾಬಾ ಸಾಹೇಬರ ಬರವಣಿಗೆಯಲ್ಲಿ ಇಂತಿಂಥ ತಪ್ಪುಗಳಿದೆ ಅಂತ ತೋರಿಸ್ಕೊಟ್ಟಿದ್ದನ್ನು ನಾನು ಲಕ್ಷಾಂತರ ಪುಸ್ತಕ ಓದಿದ್ದೀನಿ, ನಾನಂತೂ ನೋಡಿಲ್ಲ.
ಇದ್ರೆ ಯಾರು ಹೇಳ್ಬೋದು. ಅಂದರೆ ಇದು ನಾಳೆ ರೆಕಾರ್ಡಿಂಗಾಗಿ ಎಲ್ಲರೂ ಪ್ರಸಾರ ಆದರೆ ಹೇಳ್ಬೋದು ಯಾರು ಬೇಕಾದ್ರೆ. ಅವ್ರ ಕಾಲದಲ್ಲಿ ಏನು ಅಂಕಿಅಂಶಗಳಿತ್ತು ಅದನ್ನು ಕೊಟ್ಟಿರ್ತಾರೆ. ಈ ಪುಸ್ತಕದಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ, ನಾನು ಅನುವಾದ ಮಾಡ್ತಿರೋ ಪುಸ್ತಕದಲ್ಲಿ. ಆ ಅಂಕಿಅಂಶಗಳು ಬದಲಾಗಿರುತ್ತೆ. ಅದು ಮುಸ್ಲಿಮರ ಹಿಂದೂಗಳ ಜನಸಂಖ್ಯೆ, ಮುಸ್ಲಿಮರ ಒಳಗಡೆ ಇರ್ತಕ್ಕಂಥ ಜಾತಿ ಪದ್ಧತಿ, ಹಿಂದೂಗಳ ಒಳಗಡೆ ಇರ್ತಕ್ಕಂಥ ಪರ್ದಾ ಪದ್ಧತಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಬುರ್ಕಾ ಪದ್ಧತಿ, ಸ್ತ್ರೀಯರನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಕೊಟ್ಟಿರೋ ಡೇಟಾದಲ್ಲಿರುವ ಜನಸಂಖ್ಯೆಗಳ ವ್ಯತ್ಯಾಸ ಆಗುತ್ತೆ. ಅದು ಮನುಷ್ಯ ಸಹಜ. ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ನಡೆಯೋ ಟೈಮ್ನಲ್ಲಿ ಈ ಪುಸ್ತಕ ಬರೆದಿದ್ದರಿಂದ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಸಾಕಷ್ಟು ಭೂಪಟನೇ ಬದಲಾಗೋಯ್ತು. ಇಂಗ್ಲೆಂಡ್ ಮತ್ತು ಮಿತ್ರಪಕ್ಷಗಳು, ನಮಗಲ್ಲ ಮಿತ್ರಪಕ್ಷ, ಅವ್ರಿಗೆ ಮಿತ್ರಪಕ್ಷರವರು, ನಮ್ಗೆ ಯಾವ ಮಿತ್ರರು ಇಂಗ್ಲೆಂಡು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಂಗೆ ಬರೀತಾರೆ ಮಿತ್ರಪಕ್ಷಗಳು ಗೆದ್ದು ಅಂತ. ಇಂಗ್ಲೆಂಡ್ ನಮ್ಗೆ ಹೆಂಗೆ ಮಿತ್ರಪಕ್ಷ ಆಗುತ್ತೆ? ಅವರು ಗೆದ್ದ ಮೇಲೆ ಭೂಪಟ ಬದಲಾಯಿತು. ಹೀಗೆ ಭೂಪಟ ಬದಲಾಗೋದಕ್ಕಿಂತ ಮುಂಚೆ ಮುಸಲ್ಮಾನರು ತಾವಾಗೇ ನಿರ್ಧಾರ ಮಾಡಿ ಪಾಕಿಸ್ತಾನದ ಒಂದು ಸಲ್ಯೂಷನನ್ನು ಅವರು ನಿಜ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಒಬ್ಬ ಜ್ಞಾನಿಯು ಇತಿಹಾಸದಲ್ಲಿ ಪ್ರವೇಶ ಮಾಡುವುದರ ಅವಶ್ಯಕತೆ ಇತ್ತು. ಹಿ ಈಸ್ ಎ ಜ್ಞಾನಿ ಹೂ ಎಂಟರ್ಡ್ ಇನ್ ಟು ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಫಸ್ಟ್ ವರ್ಲ್ಡ್, ಸೆಕೆಂಡ್ ವರ್ಲ್ಡ್ ವಾರ್ ಟಿಲ್ ದಿ ಪಾರ್ಟಿಷನ್. ಒಬ್ಬ ವಿವೇಕಯುತವಾದ ವ್ಯಕ್ತಿ ಎರಡೂ ಗುಂಪುಗಳ, ಎರಡೂ ಪಕ್ಷಗಳ, ಅಥವಾ ಪಕ್ಷ ಅಂದರೆ ರಾಜಕೀಯ ಪಕ್ಷ ಅಲ್ಲ, ಎರಡೂ ಪಾರ್ಟೀಸ್ ಅಂತೀವಲ್ಲ ಕೋರ್ಟ್ ಭಾಷೆಯಲ್ಲಿ, ಅದು ಮಧ್ಯದಲ್ಲಿ ನಿಂತು ಏನರಪ್ಪ ನಿಮ್ಮ ಸಮಸ್ಯೆ ಅದನ್ನೆಲ್ಲ ಒಂದು ಸತಿ ಬಿಡಿಸಿ ನೋಡ್ಬಿಡೋಣ ಅಂತ ಮಾಡುವ ಅವಶ್ಯಕತೆ ಇತ್ತು. ಈ ಪುಸ್ತಕ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ಗಾಂಧೀಜಿಯವರು ಇದನ್ನು ಹೇಳಿ ಈ ಪುಸ್ತಕದಿಂದ ಕಾಂಗ್ರೆಸ್ನವರು ಕಾಪಿ ಹೊಡೆದು, ಆಗಿನ ಕಾಂಗ್ರೆಸ್ ಇದ್ರ ಬಗ್ಗೆ ಬೇರೆ ಥರ ಪುಸ್ತಕ ಬರೆಸೋ ಪ್ರಯತ್ನ ಮಾಡಿದರು. ಮೊಹಮ್ಮದ್ ಅಲಿ ಜಿನ್ನಾ ಬರೀತಾರೆ, 2ನೇ ಎಡಿಷನ್ ಮುನ್ನುಡಿಲಿ ಬರೀತಾರೆ, ಈ ಪುಸ್ತಕದಿಂದ ಕಾಂಗ್ರೆಸ್ನವರು ಮತ್ತು ಜಿನ್ನಾ ಕಡೆಯವರು ಬೇಕಾದಷ್ಟು ಅಂಕಿಅಂಶಗಳನ್ನು ಕದ್ದು ಕ್ರೆಡಿಟ್ ಕೊಡದೆ ಬರೆದಿದ್ದಾರೆ ಅಂತ ಅವ್ರು ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಅಂದರೆ ಈ ಬುಕ್ಕು ಸಡನ್ಲಿ ಇಟ್ ಬಿಕಮ್ ಇನ್ಸ್ಟೆಂಟ್ಲಿ ಪಾಪ್ಯುಲರ್. ಯಾಕೆಂದರೆ ಆ ಕಾಲಕ್ಕೆ ಬೇಕಿತ್ತು. ಆ ಕೆಲಸವನ್ನು ಈ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾರೆ. ನೆನ್ಪಿಡಿ, ಇದನ್ನು ಮಾಡೋಕ್ಕೆ ಮುಂಚೆ ಹಿಂದೂ ಸಮಾಜದ ಓರೆಕೋರೆಗಳನ್ನು ಸಾಕಷ್ಟು ಸರ್ತಿ ಅವರು ತರಾಟೆಗೆ ತಗೊಂಡಿದ್ದಾರೆ. ಶೂದ್ರರು ಯಾರು, ಭಾರತದಲ್ಲಿ ನಡೆದಂಥ ಬೌದ್ಧ ಮತ್ತು ಸನಾತನ ಚಿಂತನೆ, ಅದು ಸನಾತನವೇ, ಬಟ್ ಅವ್ರು ಹೇಳ್ತಿರೋದು ಬೇರೆ ಕಾಂಟೆಕ್ಸ್ಟಲ್ಲಿ, ಅದರ ಒಂದು ಸಂಘರ್ಷ, ಬೇರೆ ಬೇರೆ ಪುಸ್ತಕಗಳನ್ನು ಅವರು ಅವಾಗಲೇ ಬರೆದಿದ್ದರು, ಮಾತನಾಡಿದರು, ಅದ್ರ ಬಗ್ಗೆ ಉಪನ್ಯಾಸಗಳನ್ನು ಮಾಡಿದರು, ಪುಸ್ತಕಗಳನ್ನು ಬರೆದಿದ್ರು. ಹಾಗಾಗಿ ಇದೇನೋ ಪಾಕಿಸ್ತಾನ ವಿಷಯ ಬರ್ತಾ ಇದೆ, ಮುಸ್ಲಿಂ ವಿಷಯ ಬರ್ತಾ ಇದೆ, ಅದಕ್ಕೋಸ್ಕರ ಇವರೊಂದು ಪುಸ್ತಕ ಬರೆದ್ರು ಅಂತ ಹೇಳೋಕ್ಕಾಗಲ್ಲ. ಬಾಬಾ ಸಾಹೇಬ್ರ ಪುಸ್ತಕವನ್ನು ನಾವು ಹೆಂಗೆ ಪ್ಲೇಸ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇರೋದು. ಮುಖ್ಯವಾಗಿ ಈ ಪುಸ್ತಕದಲ್ಲಿ ಅವರು ಕೊಡುವಂಥ ಸಂದರ್ಭ ಏನು ಅಂದರೆ, ಮೊಹಮ್ಮದ್ ಅಲಿ ಜಿನ್ನಾ, ಅದಕ್ಕಿಂತ ಮುಂಚೆ ಮೊಹಮ್ಮದ್ ಇಕ್ಬಾಲ್, ಯಾರು ಸಾರೆ ಜಹಾಂ ಸೆ ಅಚ್ಚಾ ಹಾಡನ್ನು ಬರೆದರು, ಮತ್ತು ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸಹೋದರರು, ಅವರ ಒಂದು ಫಲವಾಗಿ, ಅವರ ಚಿಂತನೆಯ ಫಲವಾಗಿ ನಮಗೊಂದು ಪ್ರತ್ಯೇಕವಾದ ದೇಶ ಬೇಕು ಅನ್ನುವ ಹೋರಾಟವನ್ನು ಅವರು ಶುರು ಮಾಡಿದರು. ಆ ಹೋರಾಟವನ್ನು ಮೊಹಮ್ಮದ್ ಅಲಿ, ಶೌಕತ್ ಅಲಿ ಮಾಡಿಕೊಂಡೇ ಬಂದಿದ್ದರು. ಅದ್ರ ಭಾಗವಾಗಿ, ಇದರಲ್ಲಿ ನಾನು ಇದರ ಒಂದೊಂದು ಭಾಗವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದರ ಭಾಗವಾಗಿ ಮುಸ್ಲಿಮರನ್ನು ಕರೆದು ರಾಷ್ಟ್ರೀಯ ಹೋರಾಟದಲ್ಲಿ ನೀವು ಭಾಗವಹಿಸ್ರಯ್ಯ, ಇರಲಿ ನಿಮ್ಮದೆಲ್ಲ ಪ್ರತ್ಯೇಕತೆಗಳನ್ನು ಬಿಡಿ ನೀವು ಅನ್ನುವ ಹೇಳುವ ಅವಕಾಶ ಗಾಂಧೀಜಿಯವ್ರಿಗಿತ್ತು. ಗಾಂಧೀಜಿಯವರು ಅದನ್ನು ಮಾಡದೆ ಖಿಲಾಫತ್ ಚಳವಳಿ 1919 1919 ಖಿಲಾಫತ್ ನಡೆದಾಗ ಯಾವ ರೀತಿ ಅವರು ಖಿಲಾಫತ್ನಲ್ಲಿ, ಕೇರಳದ ಖಿಲಾಫತ್ ಅದು ಅಂದರೆ ನಿಮಗೆ ಗೊತ್ತಿರಬೇಕು, ಟರ್ಕಿನಲ್ಲಿ ಒಂದು ರೀತಿ ಜನಾಡಳಿತವನ್ನು ತರಬೇಕು, ಅಲ್ಲಿರುವ ಮುಸಲ್ಮಾನರ ಮತೀಯ ಆಡಳಿತವನ್ನು ನಿಲ್ಲಿಸಬೇಕು, ಖಲೀಫರ ಆಡಳಿತವನ್ನು, ಖಲೀಫರು ಅಂದರೆ ಪ್ರೊಫೆಟ್ ಮೊಹಮ್ಮದರಾದ ಮೇಲೆ ಈ ಭೂಮಿಯನ್ನು ಆಳಿದಂಥ ರಾಜರು, ಇಸ್ಲಾಮಿನ ಮುಖಂಡರಿಗೆ ಖಲೀಫರು ಅಂತ ಕರೀತಾರೆ. ಖಲೀಫರ ಆಳ್ವಿಕೆ ಹೋಗಬೇಕು, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸಿಗಬೇಕು, ಸಮಾನವಾಗಿ ಮನುಷ್ಯರೆಲ್ಲ ಬದುಕಬೇಕು ಅನ್ನುವುದು ಮುಸ್ತಫಾ ಕಮಲ್ ಪಾಷಾ ಅಟಾಟರ್ಕ್ ಅವನು ಮಾಡ್ತಿದ್ದಂಥ ಹೋರಾಟ. ಹಿ ವಾಸ್ ಬ್ರಿಂಗಿಂಗ್ ನ್ಯೂ ಲೈಟ್. ಅದು ಆಗದೆ ಅದಕ್ಕೆ ವಿರುದ್ಧವಾಗಿ ಖಿಲಾಫತ್ ಇಲ್ಲ ಇರೋ ರೀತಿಯೇ ಇರಬೇಕು, ನಮ್ಮದೇ ಆಗಿರುವಂಥ ಒಂದು ಮತಗ್ರಂಥದ ರಿಲಿಜನ್ ಪುಸ್ತಕದ ಆಧಾರದ ಮೇಲೆ ನಾವು ದೇಶವನ್ನು ಕಟ್ತೀವಿ ಅಂತ ಹೋದಾಗ ಅಲ್ಲಿರ್ತಕ್ಕಂಥ ಜನ ಜಗತ್ತಿನ ಎಲ್ಲ ಮುಸಲ್ಮಾನರೇ ಒಂದಾಗಿ ಅಂಥೇಳಿ ಒಂದು ಇಸ್ಲಾಮಿಕ್ ಬ್ರದರ್ಹುಡ್ಡನ್ನು ಅವರು ಘೋಷಣೆ ಮಾಡಿದರು.
ಅದಕ್ಕೂ ನಮ್ಮ ದೇಶಕ್ಕೂ ಸಂಬಂಧವೇ ಇಲ್ಲ. ಟರ್ಕಿ ಎಲ್ಲಿದೆ, ಭಾರತ ಎಲ್ಲಿದೆ. ಆಗ ಇಲ್ಲಿರ್ತಕ್ಕಂತಹ ಮಾರ್ಕ್ ಮೈ ವರ್ಡ್ಸ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಿಂದ ಹಿಡಿದು ಭಾರತದ ಮೊದಲನೇ ಶಿಕ್ಷಣ ಮಂತ್ರಿಗಳಾದರು ಹಿಡಿದು ಬೇರೆ ಬೇರೆ ಮುಖಂಡರು, ಮೊಹಮ್ಮದ್ ಅಲಿ, ಶೌಕತ್ ಅಲಿ ಎಲ್ಲರೂ ಗಾಂಧೀಜಿಯವ್ರ ಮೇಲೆ ಪ್ರೆಷರ್ ಮಾಡಿದ್ರು. ಇನ್ನು ಮೌಲಾನಾ ಅವ್ರದ್ದು ಅಷ್ಟು ಪಾತ್ರ ಇರಲಿಲ್ಲ ಅವಾಗ, ಇನ್ನೂ ಇವರಿಬ್ಬರು ಪಾತ್ರ ಜಾಸ್ತಿ ಇತ್ತು, ಈ ಅಲಿ ಬ್ರದರ್ಸು. ಗಾಂಧೀಜಿಯವರು ಇದಕ್ಕೆ ನಾವು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂದರೆ ಪ್ರತ್ಯೇಕ ದೇಶ ಆಗಬೇಕು ಅನ್ನುವ ಭಾವನೆ ಬಂದ್ಬಿಡ್ಬೋದು ಯಾರಿಗೋ. ಅದಕ್ಕೆ ಹಿಂದೂಗಳಾಗಿ ಅಥವಾ ಈ ದೇಶದ ಜನಗಳಾಗಿ ನಾವು ಯಾಕೆ ನೀರೆರಿಬೇಕು, ನೀರು ಗೊಬ್ಬರ ಎರಿಬೇಕು ಅಂತ ಮುಖಂಡರಿಗೆ ಅವತ್ತೇ ಇದ್ದಿದ್ರೆ, ಕಾಂಗ್ರೆಸ್ನ ಮುಖಂಡರಿಗೆ ಇದಾಗ್ತಿರಲಿಲ್ಲ. ಅದಾದಮೇಲೆ ಕೇರಳದಲ್ಲಿ ಮಾಪಿಳ್ಳೆಗಳು ಅಥವಾ ಮೋಪ್ಲಾಗಳು ದೊಡ್ಡದಾಗಿ ದಂಗೆ ಮಾಡಿದ್ರು. ಅದನ್ನು ಮುಂದೆ ಬಂದಂಥ ಕಮ್ಯುನಿಸ್ಟರು ಇದು ರೈತರು, ಕೂಲಿ ಕಾರ್ಮಿಕರಾದ ರೈತರು ಜಮೀನ್ದಾರರ ವಿರುದ್ಧ ಮಾಡಿದ ಹೋರಾಟ ಅಂತ ಪುಸ್ತಕಗಳನ್ನು ಬರೆಸಿದ್ರು. ಬಟ್ ಆ ಕಾಲದಲ್ಲಿ ಇದ್ದಂತಹ ಒಬ್ಬ ಜಡ್ಜು, ಅವನು ಕಾಂಗ್ರೆಸ್ನ ಒಂದು ಅಧಿವೇಶನಕ್ಕೆ ಅಧ್ಯಕ್ಷನೂ ಆಗಿದ್ದ, ನಾಯರು, ಅವನು ಬರೆದಂಥ ಪುಸ್ತಕ ಇದೆಯಲ್ಲ, ಗಾಂಧಿ ಆ್ಯಂಡ್ ಅನಾರ್ಕಿ, ಆ ಪುಸ್ತಕವನ್ನು ಇದರಲ್ಲಿ ಕೋಟ್ ಮಾಡಿ ಹೇಗೆ ಪ್ರಜಾಪ್ರಭುತ್ವದ ಬದಲು, ಸಮಾನತೆಯ ಬದಲು ಗಾಂಧೀಜಿಯವರು ಅರಾಜಕತೆಯನ್ನು ಹುಟ್ಟಾಕ್ತಾ ಇದ್ದಾರೆ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಭಾವನೆ ಎಲ್ಲಿಂದ ಬಂತು ಅನ್ನೋ ಹಿಸ್ಟ್ರಿನ ಟ್ರೇಸ್ ಮಾಡ್ತಾರೆ. ಮತ್ತು ಮುಂದುವರೆದು ಬೇರೆ ಬೇರೆ ಕಮಿಷನ್ಗಳು, ಆವಾಗಲೇ ಬಂತಲ್ಲ ಬೇರೆ ಬೇರೆ ಕಮಿಷನ್ಗಳು, ಆ ಕಮಿಷನ್ಗಳ ಸಂದರ್ಭದಲ್ಲಿ ಏನೇನಾಯಿತು ಅನ್ನುವುದರ ಲೆಕ್ಕಾಚಾರವನ್ನು ಕೊಡ್ತಾರೆ. ಇದನ್ನೆಲ್ಲ ಕೊಟ್ಟು ಮುಂದಕ್ಕೆ ಅವ್ರು ಕೊಡೋದು ಯಾವುದೇ ಇತಿಹಾಸಕಾರನಿಗೂ ಬರೆಯೋದಕ್ಕೆ ತುಂಬ ಕಷ್ಟ ಅನ್ನಿಸುವಂಥ ಭಾಗಗಳು. ಪ್ರಪಂಚದ ಚರಿತ್ರೆಗೆ ಇಸ್ಲಾಮಿನ ಕೊಡುಗೆ ಏನು ಅನ್ನುವುದನ್ನು ಅವ್ರು ತೆಗಿತಾರೆ. ಕೇವಲ ಸಂಘರ್ಷ ಅನ್ನುವುದನ್ನು ಪುಟಗಳಲ್ಲಿ ಅವರು ಸರ್ಕಾರವೇ ಪ್ರಿಂಟ್ ಮಾಡಿರೋ ಪುಸ್ತಕ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸರ್ಕಾರಗಳಿದ್ದಾಗಲೂ ಮಾಡಿರೋ ಪುಸ್ತಕ, ರಾಜ್ಯ ಸರ್ಕಾರಗಳ ಎಲ್ಲ ಪಕ್ಷಗಳಿದ್ದಾಗಲೂ ಪ್ರಿಂಟ್ ಮಾಡಿರೋ ಪುಸ್ತಕ ಇದು. ಅವಾಗ ಮಾಡಿ ಅವರ ಮೂಲ ಚಿಂತನೆಯಲ್ಲಿ ಮಹಿಳೆಯನ್ನು ಗೌರವಿಸ್ತಾ ಇಲ್ಲ. ಮೂಲ ಚಿಂತನೆಯಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ಪಾರ್ಟಿಷನ್ ಆಗಲಿ ಬಿಡಲಿ, ಸಾಮಾಜಿಕವಾಗಿ ಒಂದು ಸಮಾಜ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಎಂಥ ಸಮಾಜ? ಇದು ಅವ್ರ ಕಾಳಜಿ. ಪ್ರಜಾಪ್ರಭುತ್ವವೇ ಬಂದರೂ, ರಾಜಕೀಯ ಪ್ರಜಾಪ್ರಭುತ್ವ ಬಂದು ಎಲ್ಲರಿಗೂ ವೋಟಿಂಗ್ ಹಕ್ಕು ಬಂದರೆ ಏನು ಪ್ರಯೋಜನ? ಸಾಮಾಜಿಕವಾದಂಥ ಪ್ರಜಾಪ್ರಭುತ್ವ ಬರಬೇಕು ಅನ್ನೋದು ಅವ್ರ ಕನಸು. ವಿ ಗಾಟ್ ಪೊಲಿಟಿಕಲ್ ಡೆಮಾಕ್ರಸಿ, ಬಟ್ ವಿ ಹ್ಯಾವ್ ಟು ಗೆಟ್ ದಿ ಸೋಷಿಯಲ್ ಡೆಮಾಕ್ರಸಿ. ಎಲ್ಲರಿಗೂ ನಿಜವಾದ ಸ್ಥಾನಮಾನಗಳು ಸಿಗಬೇಕು, ಸುಮ್ಮನೆ ಪೇಪರ್ ಮೇಲೆ ಸಿಗುವಂಥದ್ದಲ್ಲ. ಇದನ್ನು ಮಾಡಬೇಕಾದ್ರೆ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಅಂತ ರಾಜಪೂತರ ಸಮಾಜದಲ್ಲಿರ್ತಕ್ಕಂತಹ ಮಹಿಳೆಯರ ಪರಿಸ್ಥಿತಿಯನ್ನು, ಅವರಲ್ಲಿರ್ತಕ್ಕಂಥ ಪರದಾ ಪದ್ಧತಿಯನ್ನು, ಇಲ್ಲಿರ್ತಕ್ಕಂಥ ಬುರ್ಕಾ ಪದ್ಧತಿಯನ್ನು, ಮತ್ತು ಗಂಡಸರು ಇಸ್ಲಾಂನಲ್ಲಿ 4 ಮದುವೆಗಳನ್ನು ಮಾಡ್ಕೊಳ್ಳೋದನ್ನು ಅವರು ಉಲ್ಲೇಖ ಮಾಡ್ತಾರೆ. ಮಹಮ್ಮದೀಯನೊಬ್ಬ 4ಕ್ಕಿಂತ ಹೆಚ್ಚು ಮದುವೆಯಾಗಿಯೂ ಕಾನೂನಿನ ಚೌಕಟ್ಟಿನೊಳಗೂ ಉಳಿಯಬಹುದಾದ ಮತ್ತೊಂದು ವರ್ಗವೂ ಇದೆ, ಅದೇ ವೇಶ್ಯರೊಡನೆ ವಾಸಿಸುವಂಥದ್ದು. ಈ ರೀತಿ ಈಗ ಮುಕ್ತವಾದ ಸ್ವಾತಂತ್ರ್ಯ ಬಂದಿರೋ ಸಂದರ್ಭದಲ್ಲೂ ಡೆಮಾಕ್ರೆಟಿಕ್ ಕಂಟ್ರೀಸ್ನಲ್ಲಿ ಯಾರೂ ಬರೆಯೋಕ್ಕೆ ಹೆದರ್ತಾರೆ. ಆ ಕಾಲದಲ್ಲಿ ಬರೆದು ಅವರು ಜೀವಂತವಾಗಿ ಉಳ್ಕೊಂಡ್ರಲ್ಲ, ಅದು ಬುದ್ಧ ಭಗವಾನನ ಕೃಪೆ ಅಂತಲೇ ಹೇಳಬೇಕು. ಯಾಕೆಂದ್ರೆ ಅವ್ರು ಹೇಳ್ತಿರೋದು ಕರುಣೆಯ ಮಾತು. ಅವ್ರ ಮೇಲೆ ಅವ್ರ ಹೃದಯ ಕರಗಿದೆ, ಆ ಮಹಿಳೆಯರ ಪರಿಸ್ಥಿತಿ ಮೇಲೆ ಕರಗಿ ಮಾತಾಡ್ತಿದ್ದಾರೆ. ಅವರೊಬ್ಬ ರಾಜಕೀಯ ಮುಖಂಡನಾಗಿ ಮಾತಾಡ್ತಿಲ್ಲ. ಅವ್ರು ಮಾತಾಡ್ತಿರೋದು ಯಾವುದೇ ರೀತಿ ಸ್ವಾತಂತ್ರ್ಯ ಬಂದರೂ ಮಹಿಳೆಯರು ಹೆಂಗಿರ್ತಾರೆ ಅದು ಹೇಳ್ತಾರಲ್ವ, ದಟ್ ಈಸ್ ದ ಮೆಜರ್ ಅಂತ. ಒಂದು ಸಮಾಜದಲ್ಲಿ ಮಹಿಳೆ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದೇ ಸಮಾಜದ ಉನ್ನತಿಯ ಲಕ್ಷಣ ಅನ್ನುವ ಮಾತುಗಳು ಬರುತ್ತೆ. ಅದನ್ನು ಅವರು ಇಸ್ಲಾಂನಲ್ಲಿ ಪ್ರತ್ಯೇಕವಾದ ರಾಷ್ಟ್ರವನ್ನು, ದೇಶವನ್ನು ಯಾಕೆ ಮಾಡ್ಕೊಳ್ತಿದ್ವಿ ಅಂದರೆ ನಾವೆಲ್ಲ ಸಹೋದರರು, ಇಸ್ಲಾಮು ಸಹೋದರತೆಯನ್ನು ಹೇಳುತ್ತೆ. ಕರ್ನಾಟಕದಲ್ಲೂ ನಮ್ಮ ದೇವನೂರು ಮಹಾದೇವ ಇತ್ಯಾದಿ ದಲಿತ ಚಳವಳಿ ಮುಖಂಡರು 10 ಸತಿ ಹೇಳಿದ್ದಾರೆ. ನಾನು ತುಂಬ ಸತಿ ಚಾಲೆಂಜ್ ಮಾಡಿದ್ದೀನಿ, ಬನ್ನಿ ಮಾತಾಡೋಣ ಅಂತ. ಅವ್ರು ಬಂದಿಲ್ಲ ಇದುವರೆಗೂ ಕೂಡ. ಮೈಸೂರಿನಲ್ಲಿದ್ದಾಗಲೂ ಹೇಳಿದ್ದೀನಿ. ಯಾಕೆ ಅಂದರೆ ಶಾಂತಿಯನ್ನು ಹೇಳ್ತಾ ಇಲ್ಲ ಅನ್ನುವುದು ಇತಿಹಾಸದಲ್ಲಿ ದಾಖಲಾಗಿದೆ ಅನ್ನೋದನ್ನ ಇಸ್ಲಾಮಿನ್ ಇಂಡಿಯಾ ಅನ್ನೋ ಪುಸ್ತಕ, ಇನ್ನೂ ಬೇರೆ ಬೇರೆ ಪುಸ್ತಕಗಳಿಂದ ಅವರು ಉಲ್ಲೇಖಗಳನ್ನು ಕೊಡ್ತಾರೆ. ಈ ಪುಸ್ತಕದಲ್ಲಿ ಅವ್ರು ಹೇಳಿದ್ದೇನಾದ್ರು ಸುಳ್ಳಾಗಿದ್ದಿದ್ರೆ ಎಷ್ಟು ಜನ ಕೋರ್ಟ್ಗೆ ಹೋಗಬೇಕಾಗಿತ್ತು? ಕೋರ್ಟ್ಗೆ ಹೋದರೆ ಇನ್ನಷ್ಟು ವಿಷಯ ಹೊರಗೆ ಬರುತ್ತೆ ಅಂತ ಹೋಗಿಲ್ಲ. ಇದು ಪಾಯಿಂಟ್. ಅವರು ಲಾಯರ್ ಆದ್ದರಿಂದ ಎಷ್ಟು ಹುಷಾರಾಗಿ ಅವ್ರು ಬರವಣಿಗೆಯನ್ನು ಮಾಡಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ ಇಸ್ಲಾಂನಲ್ಲಿ ಜಾತಿ ಪದ್ಧತಿ ಇಲ್ಲ, ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿ ಇದೆ ಅನ್ನೋ ವಿಷಯವನ್ನು ಅವರು ತೆಗೆದು ಅದನ್ನು ಬೇಕಾದಷ್ಟು ಕಂಡು ತುಂಡು ವಿರೋಧ ಮಾಡಿದ್ದಾರೆ ಅವರು. ಅದ್ರ ಬಗ್ಗೆ 2 ಮಾತು ಇಲ್ಲವೇ ಇಲ್ಲ. ಇಸ್ಲಾಂನಲ್ಲಿ ಕೂಡ ಜಾತಿ ಪದ್ಧತಿ ಇದೆ, ಇಸ್ಲಾಂನಲ್ಲಿ ಸಮಾನತೆ ಇಲ್ಲ. ಅವ್ರು ಹೇಳ್ತಾರೆ ನೋಡಿ, 1901ರ ಸೆನ್ಸಸ್
ಬಂಗಾಳ ಪ್ರಾಂತ್ಯದ ಸೆನ್ಸಸ್ನ ಜನಗಣತಿಯನ್ನು ತೊಗೊಂಡು ಹೇಳ್ತಾರೆ, ಮೊಹಮ್ಮಡನ್ ಜನಾಂಗವನ್ನು ಶೇಖ್, ಸಯ್ಯದ್, ಮುಘಲ್, ಪಠಾಣ್ ಎಂದು 4 ಪಂಗಡಗಳಾಗಿ ಸಾಂಪ್ರದಾಯಿಕವಾಗಿ ವಿಂಗಡಿಸಿಕೊಳ್ಳುವುದು ರೂಢಿ ಅಂತ ಹೇಳಿ, ಅವರಲ್ಲಿ ಯಾರು ವಿದೇಶಿ ಸಂಜಾತರು, ಯಾರು ಇಲ್ಲಿರ್ತಕ್ಕಂಥ ಹಿಂದೂಗಳು ಬಲವಂತದಿಂದ ಮತಾಂತರ ಹೊಂದಿದ ಮೇಲೆ ಆಗಿರ್ತಕ್ಕಂಥ ಮುಸಲ್ಮಾನರು ಅನ್ನುವ ವ್ಯತ್ಯಾಸವನ್ನು ಕೊಡ್ತಾರೆ. ಅಂದರೆ ಯಾರು ಶ್ರೀಮಂತಿಕೆಯ ಮತ್ತು ಉತ್ತಮವಾದಂಥ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ, ಯಾರು ಸಾಮಾನ್ಯವಾದ ಜಾಬ್ಗಳನ್ನು ಮಾಡ್ತಿದ್ದಾರೆ ಅನ್ನುವುದನ್ನು ಕೊಡುವಾಗ ಸಯ್ಯದರು, ಶೇಖರು, ಪಠಾಣರು, ಮೊಘಲರು, ಮಲ್ಲಿಕರು, ಮಿರ್ಜಾಗಳು ಇವರೆಲ್ಲ ಉತ್ತಮ ವರ್ಗ ಇಸ್ಲಾಂನಲ್ಲಿ. ಅಜ್ಲಾಫ್ ಅಥವಾ ಕೆಳದರ್ಜೆಯ ಮಹಮ್ಮದೀಯರು ಅಂದರೆ ಶೇಖ್ಗಳು, ಬೇಸಾಯಗಾರರು. ಆಮೇಲೆ ಅವರೊಳಗಡೆನಲ್ಲೇ ಪಿರೈಗಳು, ಥಕ್ರಾಯಿಗಳು, ದರ್ಜಿಗಳು, ಜೊಲಾಥಾಗಳು, ಫಕೀರ್ಗಳು, ರಂಗ್ರೇಜ್ಗಳು, ಬರ್ಹಿ, ಬಾಥಿಯಾರ, ಚಿಕ್, ಚೂರಿಹಾರ್ ಹೇಳ್ತಾ ಹೋಗ್ಬೋದು ಪಟ್ಟಿ. ಅಂದರೆ ವಾಟ್ ಕೈಂಡ್ ಆಫ್ ಎ ಗ್ರೇಟ್ ಸೋಷಿಯಾಲಜಿಸ್ಟ್ ಹಿ ವಾಸ್. ಇದೊಂದು ಅಕಾಡೆಮಿಕ್ ಕಾಲೇಜ್ ಆದ್ದರಿಂದ ಹೇಳ್ತಾ ಇರೋದು. ಎಷ್ಟು ಉತ್ತಮವಾದ ಸಮಾಜಶಾಸ್ತ್ರಜ್ಞರಾಗಿ ಸಮಾಜವನ್ನು ಬಿಡಿಸಿ ಇಡ್ತಾರೆ. ಅಂದರೆ ಇನ್ನೊಬ್ಬರನ್ನು ನಾವು ಒಪ್ಕೊಳ್ಳಲ್ಲ, ನಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ಬಂಧುತ್ವವನ್ನು ನಾವು ಬಿಟ್ಕೊಳ್ಳಲ್ಲ ಅಂದಾಗ ಆ ಬಂಧುತ್ವದ ಸ್ವರೂಪ ಏನಾಗಿತ್ತು ಅನ್ನೋದನ್ನು ಅವರು ಅವರ ಬರವಣಿಗೆಯಲ್ಲಿ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಅವರ ಮಾತು. ಇದೆಲ್ಲವನ್ನು ನಾನು ಅವ್ರು ಬರೆದಿರೋ ಮಾತುಗಳನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನು ಇಲ್ಲಿ ಹೇಳುವಂಥ ಸಂದರ್ಭವೂ ಇಲ್ಲ ಇವತ್ತು. ಮತ್ತು ಈ ಪುಸ್ತಕದಲ್ಲಿ ನೀವು ವಿದ್ಯಾರ್ಥಿಗಳಾಗಿ ಗಮನಿಸಬೇಕಾದ್ದು ಎಲ್ಲ ವಿಷಯಗಳಿಗೂ ಅಂಕಿಅಂಶಗಳನ್ನು ಕೊಡ್ತಾರೆ. ಹಿ ವಾಸ್ ಎ ಪ್ರಾಗ್ಮ್ಯಾಟಿಸ್ಟ್ ಅಂದರೆ ವಾಸ್ತವವಾದಿ, ಸತ್ಯಕ್ಕೆ ಮುಖವನ್ನು ಹಿಡಿಯೋದು, ಸತ್ಯಕ್ಕೆ ಬೆಳಕನ್ನು ಹಿಡಿಯೋದು. ಇದು ಹೀಗಿದೆ, ಅದು ಸರಿ ತಪ್ಪು ಬೇರೆ, ಹೀಗಿದೆ ಜಗತ್ತಲ್ಲಿ ಅನ್ನುವುದನ್ನು ಅವರು ಹೇಳ್ತಾರೆ. ವಿದೇಶಿ ಲೇಖಕರನ್ನು ಕೋಟ್ ಮಾಡ್ತಾರೆ. ಪರ್ಷಿಯನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಮೊಹಮ್ಮದ್ ಗಜ್ನಿ, ಗೋರಿ ಕಾಲದ ಪುಸ್ತಕಗಳಿಂದ ಅವರು ಕೋಟ್ ಮಾಡ್ತಾರೆ. ಇದೆಲ್ಲವನ್ನು ಮಾಡಿ ಹಿಂದೂಗಳು ಬೇಡ ಅಂತ ಹೇಳ್ತಿದ್ದಾರಲ್ಲ ಯಾವುದನ್ನು ಪಾರ್ಟಿಷನನ್ನು ಅಂತ ಹೇಳುವಾಗ ಅವರು ಕಾಂಗ್ರೆಸ್ನಿಂದ ಅವ್ರಿಗೆ ವಾದ ಸಿಗಲ್ಲ. ಯಾಕೆ ಪಾರ್ಟಿಷನ್ ಬೇಡ, ಆಗಲೇ ಮಹೇಶ್ ಜಿ ಹೇಳಿದ್ರು ಅದನ್ನು. ಪಾರ್ಟಿಷನ್ ಯಾಕೆ ಬೇಡ ಅನ್ನೋದಕ್ಕೆ ಒಂದು ರೊಬಸ್ಟ್ ಆದ, ಒಂದು ಗಟ್ಟಿಯಾದ ವಾದ ಕಾಂಗ್ರೆಸ್ ಕಡೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಪ್ರಾರಂಭದಿಂದ ಅವರು ಒಂದು ರೀತಿ ಪ್ರತ್ಯೇಕತಾವಾದಕ್ಕೆ ಅವರು ಪೋಷಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಕಾಂಗ್ರೆಸ್ ಅಲ್ಲ, ಗಾಂಧೀಜಿ, ನೆಹರು ಆ ಕಾಲದ ಕಾಂಗ್ರೆಸ್ಸೇನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಹಿಂದೂ ಜನಗಳ ದೃಷ್ಟಿಕೋನವನ್ನು ಪ್ರತಿಪಾದಿಸೋದಕ್ಕೆ ಅವರು ಸಾವರ್ಕರ್ ಅವರ ವಿಚಾರವನ್ನು ತಗೊಳ್ತಾರೆ. ಅವರೇನು ಸಾವರ್ಕರ್ ವಿಚಾರವಾದಿ ಅಲ್ಲ, ಅವರಿಬ್ಬರು ಮಹಾರಾಷ್ಟ್ರದವರು ಅಷ್ಟೇ. ಬಟ್ ಎ ಗ್ರೇಟ್ ಮೈಂಡ್ ರೆಕಗ್ನೈಸಸ್ ಸಿಮಿಲರ್ ಕೈಂಡ್ ಆಫ್ ಮೈಂಡ್ ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ಸಿಗುತ್ತೆ. ಅವ್ರ ಪುಸ್ತಕದಿಂದ ಉದ್ದಕ್ಕೂ ವಾದಗಳನ್ನು ಕೋಟ್ ಮಾಡಿ ಭಾಯಿ ಪರಮಾನಂದ್ ಅವರ ಪುಸ್ತಕದಿಂದ ಕೋಟ್ ಮಾಡ್ತಾರೆ. ಸಾವರ್ಕರ್ ಅವರ ಬರವಣಿಗೆಗಳಿಂದ, ವಿಶೇಷವಾಗಿ ಅವರ ಹಿಂದೂ ಮಹಾಸಭಾದ ಅಧ್ಯಕ್ಷ ಭಾಷಣಗಳಿಂದ ಅವರು ಕೋಟ್ ಮಾಡ್ತಾರೆ. ಇದನ್ನು ಕೋಟ್ ಮಾಡಿದ ಮೇಲೆ ಇಸ್ಲಾಮಿನ ಕಡೆಯಿಂದ ಮಜಾ ನೋಡಿ, ಅವರಿಗೆ ವಾದವನ್ನು ಮಂಡಿಸುವುದಕ್ಕೆ ಬೇಕಾಗುವ ನೇರ ಸಾವರ್ಕರ್ ಥರದ ಒಂದು ಸಾಮಗ್ರಿ ಇಸ್ಲಾಂ ಕಡೆಯಿಂದ ಸಿಗಲ್ಲ. ಶಿ ಹ್ಯಾಸ್ ಟು ಪುಟ್ ಎನ್ ಎಕ್ಸ್ಟ್ರಾ ಎಫರ್ಟ್. ಅವರು ಕೇಳಿರುವ, ಓದಿರುವ, ಆ ಕಾಲದ ಬಾಂಬೆನಲ್ಲೋ ಮಹಾರಾಷ್ಟ್ರದಲ್ಲೋ ದೇಶದಲ್ಲೋ ಏನೇನು ನಡೀತಾ ಇದೆ ಎನ್ನುವ ವಿಷಯಗಳನ್ನೆಲ್ಲ ತಗೊಂಡು ಒಂದು ಫಿಲಾಸಫಿಕಲಿ, ಒಂದು ತಾತ್ವಿಕವಾಗಿ ಇಸ್ಲಾಂ ಯಾಕೆ ಅಥವಾ ಮುಸ್ಲಿಮರು ಯಾಕೆ ಪಾಕಿಸ್ತಾನ ಬೇಕು ಅಂತ ವಾದ ಮಾಡ್ತಾ ಇದ್ದಾರೆ ಅನ್ನುವ ವಾದವನ್ನು ಮಂಡಿಸ್ತಾರೆ. ಅಂದರೆ ಹಿಂದೂಗಳ ದೃಷ್ಟಿಕೋನವನ್ನು ಹೇಳಬೇಕಾದ್ರೆ ಅವರು ಸಾವರ್ಕರ್ ಅವರ ವಿಚಾರವನ್ನು ಅವರೇ ಮುಖಂಡರು ಅಂತ ತಗೊಂಡು ಅವ್ರು ಹೇಳ್ತಾರೆ. ಅದರರ್ಥ ಹಿಂದೂಗಳ ಮುಖಂಡ ಸಾವರ್ಕರ್ ಅನ್ನೋದನ್ನು ಇವರು ಒಪ್ಕೊಳ್ತಾ ಇದ್ದಾರೆ ಅಂತ ಬಾಬಾ ಸಾಹೇಬರು. ಮುಸಲ್ಮಾನರಲ್ಲಿ ಜಿನ್ನಾ ಇದ್ದರು ಅಥವಾ ಇನ್ನೂ ಬೇರೆ ಅವರಿದ್ದರು. ಆದರೆ ಅವ್ರ ಹತ್ರ ಅಲ್ಲಿ ಮಾಡಿರುವಂಥ ಭಾಷಣಗಳು ಬಿಟ್ಟರೆ ಹೇಳ್ಕೊಳ್ಳೋ ಅಂಥ ಒಂದು ಆರ್ಗ್ಯುಮೆಂಟ್ ಇರಲಿಲ್ಲ. ಜಿನ್ನಾ ಪಾರ್ಟಿಷನ್ ಟೈಮ್ನಲ್ಲಿ ಬೆಂಗಳೂರಿಗೂ ಬಂದಿದ್ದರು. ನಾನು 15 ವರ್ಷದ ಹಿಂದೆ ಜಿನ್ನಾ ಬಗ್ಗೆ ಪುಸ್ತಕ ಬರೆದಿದ್ದೀನಿ. ಈಗ ಪಾರ್ಟಿಷನ್ ಪುಸ್ತಕವನ್ನು ಅನುವಾದ ಮಾಡ್ತಿದ್ದೀನಿ. ಈ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೇ ಪ್ರತ್ಯೇಕವಾದ ಪುಸ್ತಕವನ್ನು ಬರೆದಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ತಿಳಿದಿರುವ ಎಷ್ಟೋ ಸಂಗತಿಗಳು ಅಂತ ಅಲ್ಲಿ ಇದನ್ನು ಕೊಟ್ಟಿದ್ದೀನಿ. ಶಾಂತಿಯನ್ನು ನಾವು ಇಟ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಜಾತಿ, ನಮ್ಮ ಪಂಥ, ನಮ್ಮ ನಂಬಿಕೆ, ನಮ್ಮ
ಗ್ರಂಥಗಳು ಅದನ್ನು ದಾಟಿ ನಾವು ರಾಷ್ಟ್ರೀಯ ಮನೋಭಾವವನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ಈ ದೇಶದವರು, ಇದು ನಮ್ಮ ನೆಲ, ನಮ್ಮ ಮದರ್ಲ್ಯಾಂಡ್ ಅನ್ನುವ ಭಾವನೆಯನ್ನು ಇಟ್ಕೊಳ್ಬೇಕು. ಇದು ಸಾಧ್ಯವಾಗ್ತಾ ಇಲ್ಲ, ಹಿಂದೂಗಳು ಮತ್ತು ಮುಸಲ್ಮಾನರ ನಡುವೆ ಇದು ಸಾಧ್ಯವಾಗ್ತಾ ಇಲ್ಲ ಅನ್ನುವ ಅಂಶವನ್ನು ಅವರು ಮತ್ತೆ ಮತ್ತೆ ಅವರ ಬರವಣಿಗೆಯಲ್ಲಿ ಹೇಳ್ತಾರೆ. ಇದು ಹೀಗೆ ಮುಂದುವರಿತು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದುಬಿಟ್ಟು ಒಂದು ಸಮಾಜವಾಗಿ ಅಥವಾ ಒಂದು ರಾಷ್ಟ್ರವಾಗಿ ನಾವು, ಒಂದು ಸಮಾಜವಾಗಿ ಅಂತ ಹೇಳೋಕ್ಕಾಗಲ್ಲ, ಒಂದು ರಾಷ್ಟ್ರವಾಗಿ ನಾವು ಇರ್ತೀವಿ ಅಂದರೆ ಆಗ ಹಿಂದೂ ಅನ್ನೋನು, ಹಿಂದೂ ಗುಂಪಿಗೆ ಸೇರಿದವನು ರಾಷ್ಟ್ರಪತಿ ಆದರೆ ಮುಸಲ್ಮಾನರು ಖಂಡಿತವಾಗಿಯೂ ಮುಸಲ್ಮಾನರನ್ನು ಉಪರಾಷ್ಟ್ರಪತಿ ಮಾಡಿ ಅಂತ ಕೇಳ್ತಾರೆ. ಮತ್ತು ಯಾವುದೇ ರಾಜ್ಯಗಳ ಮರು ವಿಂಗಡಣೆ ಮಾಡಬೇಕಾದ್ರೆ 66% ಅದಕ್ಕೆ ಒಪ್ಪಿಗೆ ಇಲ್ಲದೆ ಸಂಸತ್ತಲ್ಲಿ ಅಥವಾ ರಾಜ್ಯ ಸರ್ಕಾರಗಳು ಮಾಡುವಂಥ ಪಾರ್ಲಿಮೆಂಟಲ್ಲಿ ಅಥವಾ ಪರಿಷತ್ಗಳಲ್ಲಿ ಮಾಡೋದಕ್ಕೆ ಅವಕಾಶವಿರಲ್ಲ ಅಂತ 2 ಪುಟ ಕೊಡ್ತಾರೆ. ವಾಟ್ ಇಫ್ ದೆರ್ ಇಸ್ ನೋ ಪಾರ್ಟಿಷನ್? ಅವ್ರು ಪಾರ್ಟಿಷನ್ನ ಸಪೋರ್ಟ್ ಮಾಡ್ತಿಲ್ಲ. ತುಂಬ ಜನ ಹೇಳ್ತಾರೆ ಅವರು ಮತ್ತು ಸಾವರ್ಕರ್ ಎಲ್ಲ ಪಾರ್ಟಿಷನ್ ಸಪೋರ್ಟ್ ಮಾಡಿದ್ರು ಅಂತ. ಸಪೋರ್ಟ್ ಮಾಡ್ತಿಲ್ಲ. ಪಾರ್ಟಿಷನನ್ನು ಸಪೋರ್ಟ್ ಮಾಡಿದವ್ರು ನೆಹರು, ಪಾರ್ಟಿಷನ್ ಸಪೋರ್ಟ್ ಮಾಡಿದವ್ರು ಗಾಂಧೀಜಿ. ಯಾವ ರಾಜಾಜಿನಗರದ ಹೆಸರು ನೀವು ಇಟ್ಟಿದ್ದೀರಾ, ಚಕ್ರವರ್ತಿ ರಾಜಗೋಪಾಲಾಚಾರಿ, ಅವರು ಇದಕ್ಕೆ ಬೇಕಾದಂಥ ಪ್ಲ್ಯಾನನ್ನು ಜಿನ್ನಂಗಿಂತ ಮುಂಚೆನೇ ಮಾಡಿಕೊಟ್ಟವರು. ಅದಕ್ಕೆ ರಾಜಾಜಿ ಪ್ಲ್ಯಾನ್ ಅಂತ ಕರೀತಾರೆ, ರಾಜಾಜಿ ಯೋಜನೆ. ಅದೆಲ್ಲವನ್ನು ಮಾಡಿದ್ದು ರಾಜಗೋಪಾಲಾಚಾರಿ. ಹೀಗೆ ತುಂಬ ಒಂದು ಕಾಂಪ್ಲಿಕೇಟೆಡ್ ಆದ ಸಿಚುವೇಷನ್ನಲ್ಲಿ ಬೇರೆ ಬೇರೆ ಜಗತ್ತಿನ ದೇಶಗಳ ಟರ್ಕಿ ಇರ್ಬೋದು, ಬಲ್ಗೇರಿಯಾ ಇರ್ಬೋದು, ಜೆಕೋಸ್ಲೋವಾಕಿಯಾ ಇರ್ಬೋದು, ಆ ದೇಶಗಳ ಉದಾಹರಣೆಗಳನ್ನು ಕೊಟ್ಟು ಅಂಬೇಡ್ಕರ್ ಅವರು ಇದು ಸರಿಯಿಲ್ಲ ಆಗೋದು, ಆದರೆ ಹಿಂದೂಗಳು ಪಾರ್ಟಿಷನ್ ಬಗ್ಗೆ ಮುಸಲ್ಮಾನರಿಗಿಂತ ಮುಂಚೆನೇ ತಲೆ ಕೆಡಿಸ್ಕೊಳ್ಳದೆ ಹೋದರೆ ಮುಂದೆ ಅನಾಹುತಗಳಾಗ್ಬೋದು. ಆ ಮಾತು ಅವ್ರು ಹೇಳಿಲ್ಲ, ಅನಾಹುತಗಳಾಗ್ಬೋದು ಅನ್ನುವ ಅರ್ಥದಲ್ಲಿ ಅವರು ಕೊಡುವಂಥ ಸೊಲ್ಯೂಷನ್ನು ಆವಾಗಲೇ ಹೇಳಿದಂತೆ ಮಹೇಶ್ಜಿಯವರು ಜನಸಂಖ್ಯೆಯನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಎಕ್ಸ್ಚೇಂಜ್ ಮಾಡೋದು ಅನ್ನುವ ವಿಚಾರವನ್ನು ಅವ್ರು ಹೇಳ್ತಾರೆ. ಅದಾದಮೇಲೆ ಕೂಡ ತುಂಬ ಡೀಟೇಲಾಗಿ ಕಾನೂನಿನ ದೃಷ್ಟಿಯಿಂದ ಇರುವಂಥ ಅಂಶಗಳನ್ನು ಪುಸ್ತಕದಲ್ಲಿ ಕೊಡ್ತಾರೆ. ಒಟ್ಟಿನಲ್ಲಿ ಒಬ್ಬ ಲಾಯರ್ ಕೋರ್ಟಿನಲ್ಲಿ ಪಕ್ಷ ಮತ್ತು ಪ್ರತಿಪಕ್ಷಗಳನ್ನು ಹೇಳಿ ಒಂದು ಗುಂಪಿನವರು ಮತ್ತೆ ನೀವು ಮಾಡಿರೋ ಆರ್ಗ್ಯುಮೆಂಟಿಗೆ ಮತ್ತಷ್ಟು ತಕರಾರುಗಳನ್ನು ತೆಗಿತಾರೆ ಕೋರ್ಟಲ್ಲಿ, ಅದಕ್ಕೆ ಉತ್ತರ ಕೊಡಬೇಕು. ಆ ರೀತಿ ಉತ್ತರದ ರೀತಿಯಲ್ಲಿ ಬರವಣಿಗೆಯನ್ನು ಮಾಡಿದ್ದಾರೆ. ಅಂದರೆ ಆ ಕಾಲದಲ್ಲಿ ಹಿಂದೂಗಳು ಉದ್ವೇಗದಲ್ಲಿದ್ದರು, ಮುಸಲ್ಮಾನರು ಉದ್ವೇಗದಲ್ಲಿದ್ದರು. ಇದು ಹೇಳಿ ಮುಗಿಸ್ತೀನಿ ನನ್ನ ಮಾತನ್ನು. ಮುಸಲ್ಮಾನರು ಉದ್ವೇಗದಲ್ಲಿದ್ದರು. ಶಾಂತಚಿತ್ತದಿಂದ ಬರೆಯುವಂಥ ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ. ಈ ಪುಸ್ತಕ ಬಂದ ಮೇಲೆ ಮುಂಜೆಯವರು, ಹಿಂದೂ ಮಹಾಸಭಾದ ಮುಂಜೆಯವರು, ಸಾವರ್ಕರ್ ಅವರು ಈ ಪುಸ್ತಕದ ಆರ್ಗ್ಯುಮೆಂಟ್ಗಿಂತ ಸ್ವಲ್ಪ ಭಿನ್ನವಾದ ಆರ್ಗ್ಯುಮೆಂಟನ್ನು ಕೊಡೋಣ ಅಂತ ಪುಸ್ತಕ ಬರ್ಸೋಕ್ಕೆ ನೋಡ್ತಾರೆ. ಸಾಧ್ಯ ಆಗಲ್ಲ, ಅದು ಎಫರ್ಟ್ ಆಗಲ್ಲ. ಅಂದರೆ ದಿಸ್ ಈಸ್ ದಿ ಓನ್ಲಿ ಇಂಟೆಲಿಜೆಂಟ್ ಆರ್ಗ್ಯುಮೆಂಟ್ ಅವೈಲಬಲ್ ಆನ್ ದಿ ಇಶ್ಯೂ ಆಫ್ ಪಾರ್ಟಿಷನ್. ಅಂದರೆ ದೇಶ ವಿಭಜನೆಗೆ ಸಂಬಂಧಪಟ್ಟಂತೆ ಲೇಖನಗಳನ್ನು ಎಷ್ಟು ಜನ ಬೇಕಾದ್ರೂ ಬರೆದಿರ್ಬೋದು. ಇಡೀ ಗಂಭೀರವಾಗಿ ಇಡೀ ಒಂದು ಪುಸ್ತಕ ಆ ಸಬ್ಜೆಕ್ಟ್ ಮೇಲೆ ಮುಂಚೆನೇ ಬರೀತಾರೆ. ಇದು ಯಾವ ದೃಷ್ಟಿಯಿಂದ ಹೇಳ್ತಿದ್ದಾರೆ ಅಂದರೆ, ಈ ದೇಶ ಒಂದೇ ರೀತಿ ಇರುವಂಥ ರಾಷ್ಟ್ರ ನಾಯಕರನ್ನ ಒಪ್ಕೊಳ್ಬೇಕು. ಅವ್ರದ್ದೇ ಮಾತನ್ನು ಕೋಟ್ ಮಾಡೋದಾದರೆ, ನೀವು ಶಿವಾಜಿ, ರಾಣಾ ಪ್ರತಾಪನ್ನೂ ರಾಷ್ಟ್ರ ನಾಯಕ ಅಂತ ಒಪ್ಕೊಂಡು ಅಕ್ಬರ್ ಮತ್ತು ಔರಂಗಜೇಬನ್ನೂ ನೀವು ರಾಷ್ಟ್ರ ನಾಯಕ ಅಂತ ಒಪ್ಕೊಳ್ಳೋಕೆ ಆಗಲ್ಲ. ಇದನ್ನು ಅವ್ರು ಬರೆದಿದ್ದಾರೆ, ಅವ್ರ ಬರವಣಿಗೆಯಲ್ಲಿ ಬರೆದಿದ್ದಾರೆ. ಮತ್ತು ರಾಜ ದಾಹಿರ್ ಅವನ ಕಾಲದಲ್ಲಿ ಗುಜರಾತಿನ ಭಾಗದಲ್ಲಿ ಏನೇನಾಯಿತು ಅನ್ನುವ ಉಲ್ಲೇಖವನ್ನು ಅವರು ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಒಂದು ಅಂಶ ಹೇಳಬೇಕು, ಇಂಟ್ರೆಸ್ಟಿಂಗು. ನನಗೂ ಅದು ಗಮನಕ್ಕೆ ಬಂದಿರಲಿಲ್ಲ, ಅನುವಾದ ಮಾಡುವಾಗ ಗೊತ್ತಾಯಿತು. ಮುಂದೆ ಫಜಲ್ ಅಲಿ ಕಮಿಟಿ ಆಯಿತು ಸ್ವಾತಂತ್ರ್ಯ ಬಂದ ಮೇಲೆ, ಭಾಷಾವಾರು ರಾಜ್ಯಗಳನ್ನು ಮಾಡಿದ್ರು. ಆ ಫಜಲ್ ಅಲಿ ಕಮಿಟಿ ಅವ್ರು ಮಾಡೋಕ್ಕೆ ಮುಂಚೆ ಅದಕ್ಕೆ ಬೇಕಾದ ಸೀಡ್ ಥಾಟ್, ಮೂಲ ಕಲ್ಪನೆ, ಭಾಷಾವಾರು ಪ್ರಾಂತವನ್ನು ಐಡಿಯಾನ ಕೊಟ್ಟವ್ರು ಗಾಂಧೀಜಿ. ಇದನ್ನು ಬರೀತಾರೆ ಪುಸ್ತಕದಲ್ಲಿ. ಭಾಷಾವಾರು ಪ್ರಾಂತಗಳ ಜನಕ ಗಾಂಧೀಜಿ ಅನ್ನುವ ಪಾಯಿಂಟನ್ನು ಕೊಡ್ತಾರೆ. ಅಂದರೆ ಎಂಥ ಸ್ಟಾರ್ಟ್ಲಿಂಗ್ ಇನ್ಸೈಟ್ಸ್ ಇದೆ ಇದರಲ್ಲಿ ಅಂದರೆ, ಪುಸ್ತಕದ ಬರವಣಿಗೆಯ ಕಂಟೆಂಟಿಗೆ ಓದಬೇಕು ನೀವು, ಪುಸ್ತಕದ ಆರ್ಗ್ಯುಮೆಂಟಿಗೂ ಓದಬೇಕು ನೀವು. ಅವಾಗಲೇ ಹೇಳಿದಂತೆ ಪುಸ್ತಕದ ಲ್ಯಾಂಗ್ವೇಜ್ಗೂ ಓದಬೇಕು. ಪುಸ್ತಕದಲ್ಲಿ ಫ್ಯಾಲಸಿ ಅಂತ ಹೇಳ್ತಿರಲ್ಲ,
ತಪ್ಪುಗಳು, ತರ್ಕದೋಷಗಳು ಯಾವುದೂ ಇಲ್ಲ. ಇಂಟೆಲೆಕ್ಚುವಲ್ ಫ್ಯಾಲಸೀಸ್ ಇಲ್ಲ ಇದರಲ್ಲಿ. ಈ ರೀತಿ ಪುಸ್ತಕವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋದು ಒಬ್ಬ ಮಿಲಿಟರಿ ತಜ್ಞರಾಗಿ. ಪ್ರಪಂಚದ ಬೇರೆ ಬೇರೆ ದೇಶಗಳ ಜಾಗ್ರಫಿ ಗೊತ್ತಿತ್ತು ಅವರಿಗೆ, ಬೇರೆ ಬೇರೆ ದೇಶಗಳ ಮಿಲಿಟ್ರಿ ವಿಜ್ಞಾನ ಗೊತ್ತಿತ್ತು, ಮಿಲಿಟ್ರಿ ಸೈನ್ಸ್ ಗೊತ್ತಿತ್ತು. ಸುಮ್ಮನೆ ಮನೇಲಿ ಕೂತ್ಕೊಂಡು ಅಥವಾ ಲೈಬ್ರರಿಲಿ ಕೂತ್ಕೊಂಡು ಬರೆದವರಲ್ಲ ಅವರು. ದೇಶಗಳನ್ನು ಸುತ್ತಿದ್ರು, ಲಕ್ಷಾಂತರ ಪುಸ್ತಕಗಳನ್ನು ಕೊಂಡ್ಕೊಂಡು ಓದಿದ್ರು. ಅದೆಲ್ಲದರ ಫಲಿತಾಂಶವಾಗಿ ಈ ಪುಸ್ತಕವನ್ನು ಯಾಕೆ ಬರೆದ್ರು ಅಂದರೆ, ಪಾರ್ಟಿಷನನ್ನು ತಪ್ಸೋಕ್ಕಾಗತ್ತಾ ಅನ್ನೋದೇ ಅವರ ಪ್ರಯತ್ನ ಇತ್ತು. ಅಕಸ್ಮಾತ್ ಆಗಲ್ಲ ಅಂದರೆ ಮುಂದೆ ಆಯ್ತಲ್ಲ, ರ್ಯಾಡ್ಕ್ಲಿಫ್ ಪ್ಲ್ಯಾನ್ ಅಂತ ಆಯಿತು 46ರಲ್ಲಿ. ಅದರ ಕಾರಣದಿಂದ ಜನಸಂಖ್ಯೆ ಎಕ್ಸ್ಚೇಂಜ್ ಆಗದೆ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗದೆ ಗೆರೆ ಕುಯ್ದುಬಿಟ್ರು. ಇದು ಭಾರತ, ಇದು ಪಾಕಿಸ್ತಾನ ಅಂತ. ಅರ್ಧ ಹೊಲ ಇಲ್ಲಿದೆ, ಅರ್ಧ ಹೊಲ ಆ ಕಡೆ ಇದೆ. ಚಿಕ್ಕಪ್ಪನ ಮನೆ ಈ ಕಡೆ ಇದೆ, ದೊಡ್ಡಪ್ಪನ ಮನೆ ಆ ಕಡೆ ಇದೆ. ಹಿಂದೂಗಳು ಮುಸಲ್ಮಾನರು ಇಬ್ಬರಿಗೂ ನಾನು ಹೇಳ್ತಿರೋದು. ಇಟ್ ವಾಸ್ ಎ ಶಾಕ್. 6 ತಿಂಗಳಲ್ಲಿ ಇದನ್ನು ಮಾಡಿ ಮುಗಿಸ್ಬೇಕು ಅಂತ ಮೌಂಟ್ ಬ್ಯಾಟನ್ನು, ರ್ಯಾಡ್ಕ್ಲಿಫು ಎಲ್ಲ ಕೂತರು. ಆಗಲೂ ಬಾರ್ಗೈನ್ ಮಾಡಿ, ಏನು ಅರ್ಜೆಂಟು, ನೀವು ಇಲ್ಲಿಂದ ತೊಲಗಿ, 2 ವರ್ಷ ಆದಮೇಲೆ ನಿಧಾನಕ್ಕೆ ಮಾಡ್ಕೊತೀವಿ, ನಮ್ಮ ಜೊತೆ ಅಂಬೇಡ್ಕರ್ ಇದ್ದಾರೆ, ಸಾವರ್ಕರ್ ಇದ್ದಾರೆ, ಅಥವಾ ಕಾಂಗ್ರೆಸ್ನಲ್ಲಿ ಇನ್ನೂ ಬೇರೆ ಬೇರೆ ಮುಖಂಡರಿದ್ದಾರೆ, ನಾವೆಲ್ಲ ಕೂತು ಬಗೆಹರಿಸ್ಕೊಳ್ತೀವಿ ಅಂತ ಕಳಿಸ್ಲಿಲ್ಲ. ಫಾಟ್ ಫಾರ್ ಎನ್ ಯುನೈಟೆಡ್ ಇಂಡಿಯಾ ಆ್ಯಂಡ್ ವಿ ಗಾಟ್ ಎ ಪಾರ್ಟಿಷನ್ಡ್ ಇಂಡಿಯಾ ಬಿಕಾಸ್ ಆಫ್ ದಿ ಪೊಲಿಟಿಕಲ್ ಫೂಲ್ಸ್. ಆ ಕಾಲದಲ್ಲಿ ಇದ್ದವರು ದೊಡ್ಡ ದೊಡ್ಡ ರಾಜಕೀಯ ಮುಖಂಡರು ಅಂತ ಹೇಳ್ಕೊಂಡ್ರು. ಅಂತಾರಾಷ್ಟ್ರೀಯ ರಾಜಕೀಯ ಗೊತ್ತಿರಲಿಲ್ಲ, ಮುಖ ಗೊತ್ತಿರಲಿಲ್ಲ, ಮನುಷ್ಯ ಸ್ವಭಾವ ಗೊತ್ತಿರಲಿಲ್ಲ. ಬೇಸಿಕಲಿ ಜಿನ್ನಾ ಮನೆಗೆ ಗಾಂಧೀಜಿ 17 ಸತಿ ಹೋಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂನಾ ಪ್ಯಾಕ್ಟ್ ಆಗುವಾಗ ಅವರನ್ನು ಮೀಟ್ ಮಾಡ್ತಾರೆ. ಗಾಂಧೀಜಿಯವ್ರು ಹೇಳೋ ಮಾತು, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆಯೋ ನಿಂಗೆ ಇನ್ನೂ ಅಷ್ಟು ವಯಸ್ಸಾಗಿಲ್ಲ ಅಂತ. ಒಬ್ಬರ ಜೊತೆ ಮಾತನಾಡೋ ರೀತಿ ಅದಲ್ಲ. ಆವಾಗಲೇ ಅವ್ರು ಹೇಳೋವಂಥದ್ದು, ನನಗೆ ತಾಯ್ನೆಲವೇ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಯಾವಾಗ ಇವರು ಅಸ್ಪೃಶ್ಯತೆಯ ವಿಷಯವನ್ನು ತೆಗೆದುಕೊಂಡು ಇಷ್ಟು ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡ್ತಾರೆ, ಮಹಾಡ್ಕೆರೆ ಹೋರಾಟ, ಕಾಳಾರಾಮ್ ದೇವಸ್ಥಾನದ ಹೋರಾಟ ಎಲ್ಲ ಮಾಡಿದ್ದು ಹಿಂದೂ ಸಮಾಜವಂತಿದ್ದಕ್ಕೆ. ಅದು ಆದಾಗ ಮುಂದೆ ಕಾಂಗ್ರೆಸ್ಸು ಅಸ್ಪೃಶ್ಯತೆಯ ಒಂದು ಆಚರಣೆಯನ್ನು ವಿರೋಧ ಮಾಡಬೇಕು ಅಂತ ಸುಮ್ಮನೆ ಒಂದು ಲಿಪ್ ಸಿಂಪತಿ ಥರ ತನ್ನ ನಿಲುವಿನಲ್ಲಿ ತೆಗೆದುಕೊಳ್ಳುತ್ತೆ. ಈ ಪುಸ್ತಕ ಯಾಕೆ ಇಂಪಾರ್ಟೆಂಟು ಅಂದರೆ, ಈಗ ಪಹಲ್ಗಾವ್ ದಾಳಿ ಆದಮೇಲೆ ನಡೀತಿರ್ತಕ್ಕಂಥ ಯುದ್ಧ, ಮಧ್ಯದಲ್ಲಿರ್ತಕ್ಕಂಥ ಸೀಸ್ ಫೈರ್, ಇದನ್ನು ನಾವು ನಂಬೋರಲ್ಲ. ನೀವೊಂದು ನಾಯಿಗೆ, ಅದರ ಬಾಲಕ್ಕೆ ನೀವು ಎಷ್ಟೇ ನೀವು ಕೋಲ್ ಕಟ್ಟಿದ್ರೂ ಅದು ಬಿಚ್ಚಿದ ತಕ್ಷಣ ಮತ್ತೆ ಅದು ತನ್ನ ಬಾಲವನ್ನು ಅಲ್ಲಾಡಿಸುತ್ತೆ. ಪಾಕಿಸ್ತಾನ ಹುಟ್ಟಿರೋದೇ ದ್ವೇಷದ ಮೇಲಾದ್ರಿಂದ ಅಲ್ಲಿ ಅಗ್ರಿಕಲ್ಚರ್ ಇಲ್ಲ, ಅಲ್ಲಿ ಇಂಡಸ್ಟ್ರಿ ಇಲ್ಲ, ಅಲ್ಲಿರೋ ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಡೆಮಾಕ್ರಸಿ ಬಿಡಿ ಪ್ರಶ್ನೆನೇ ಇಲ್ಲ ಅಲ್ಲಿ. ಅಂದರೆ ನಮ್ಮ ಒಂದು ವಿಚಾರದ ಮೇಲೆ ನಾವು ದೇಶ ಕಟ್ಕೊಳ್ತೀವಿ ಅಂತ ಹೋಗಿ ಅವ್ರು ಯಾಕೆ ನೆಮ್ಮದಿಯಾಗಿಲ್ಲ ಅಂತ ಹೇಳಿದ್ರೆ, ಸಮಸ್ಯೆಗಳು ಏನು ಆ ವಿಚಾರದಲ್ಲಿ ಅಥವಾ ಆ ರೀತಿ ಒಂದು ಪದ್ಧತಿಲಿ ಅಂತ ಅಂಬೇಡ್ಕರ್ ಅವರು ತೋರಿಸ್ಕೊಡ್ತಾರೆ. ಯಾಕೆ ಈ ಪುಸ್ತಕ ಬರುತ್ತೆ ಅಂದರೆ, ಮುಂದೆ ಭಾರತದ ನೆಲದಲ್ಲಿ ಎಂದೆಂದೂ ಇನ್ನೊಂದು ಪಾಕಿಸ್ತಾನ ತಲೆ ಎತ್ತಬಾರದು ಅನ್ನುವ ಕಾರಣಕ್ಕೆ ನೀವು ಈ ಪುಸ್ತಕ ಓದಿ. ನೋ ಮೋರ್ ಪಾಕಿಸ್ತಾನ್ ಆ್ಯಂಡ್ ವಿ ವಾಂಟ್ POK ಬ್ಯಾಕ್. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ನಮಗೆ ವಾಪಸ್ ಬೇಕು. ಸಾಧ್ಯವಾದರೆ ನಾನು ಹೇಳ್ತಾ ಇದ್ದೀನಿ, ಮೊದಲಿಂದ ಹೇಳ್ತಾ ಇದ್ದೀನಿ, ಇನ್ನು 10 ವರ್ಷಕ್ಕೆ ಪಾಕಿಸ್ತಾನ ಇರಲ್ಲ, ಪೂರ್ತಿ ನಿರ್ನಾಮ ಆಗುತ್ತೆ ಅಂತ. ಆ ದಿನವೂ ಬರಬೇಕು. ಯಾಕೆ ಅಂದರೆ, ಅನ್ಯಾಯದ ಮೇಲೆ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಅಶ್ಫಾಕ್ ಉಲ್ಲಾ ಖಾನ್ ಏನಕ್ಕೆ ಹೋರಾಟ ಮಾಡಿದ? ಪಾಕಿಸ್ತಾನಕ್ಕೆ ಮಾಡಿದ ಇಲ್ವಲ್ಲ. ಸಮಾಜವಾದಿಗಳಾಗಿದ್ದ ಮೆಹರ್ ಅಲಿ, ಅಸಫ್ ಅಲಿ ಹೋರಾಟ ಮಾಡಿದ್ದು ಏನಕ್ಕೋಸ್ಕರ? ಭಾರತಕ್ಕೋಸ್ಕರ, ಪಾಕಿಸ್ತಾನಕ್ಕೋಸ್ಕರ ಅಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಪಾತ್ರ ಏನು? ನಥಿಂಗ್. ಜೈಲಿಗೆ ಹೋಗಿದ್ದು ಒಂದು ಉದಾಹರಣೆ ಇದೆಯಾ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನ ಇದಕ್ಕೋಸ್ಕರ? ಪಾಕಿಸ್ತಾನಕ್ಕೆ ಹೋರಾಟಕ್ಕೂ ಆತ ಜೈಲಿಗೆ ಹೋಗಲಿಲ್ಲ, ಭಾರತದ ಹೋರಾಟಕ್ಕೂ ಜೈಲಿಗೆ ಹೋಗಲಿಲ್ಲ. ಅಲ್ಲಿ ಮೊದಲನೇ ರಾಷ್ಟ್ರಪತಿ ಆಗಿ. ಅಂದರೆ ಇದ್ರ ಹಿಂದೆ ಎಂಥ ಪ್ರತ್ಯೇಕತಾವಾದಿ ಬೀಜವನ್ನು ಅವರು ಭಾರತದ ಸಂದರ್ಭದಲ್ಲಿ ಬಿಟ್ಟರು. 1857ನಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹೋರಾಟ ಮಾಡಿದರು, ಮೊಘಲರ ವಿರುದ್ಧ, ಬ್ರಿಟಿಷರ ವಿರುದ್ಧ. ಬಹದ್ದೂರ್ ಶಾ ಜಫರ್ ಅವನನ್ನೇ ನಾಯಕನ ಮಾಡ್ಕೊಂಡು ಮಾಡಿದರು. ಅದನ್ನು ಬರೀತಾರೆ ಅವರು. ಆ ಎಲ್ಲ ಉದಾಹರಣೆಗಳನ್ನು ಬರೆದು ಆ ಹಿಂದೆ ನಡೆದ ಹೋರಾಟಗಳು, ರಕ್ತಪಾತಗಳು ಹೀಲಾಗಿ ಹಿಂದೂ ಸಮಾಜ, ಮುಸ್ಲಿಂ ಸಮಾಜ ಒಂದಾಗುವ ದಿನಗಳು ಬರ್ತಿತ್ತೇನೋ. ಇಸ್ಲಾಮಿನ ಪ್ರತ್ಯೇಕತಾವಾದಿ ಧೋರಣೆ, ಕಾಂಗ್ರೆಸ್ನ ಒಂದು ನರದೌರ್ಬಲ್ಯದ ಒಂದು ವರ್ತನೆ ಮತ್ತು ಬ್ರಿಟಿಷರ ಒಂದು ಕುಟಿಲವಾದ ಒಂದು ಪೊಲಿಟಿಕ್ಸು,
ಈ 3 ಅಂಶಗಳನ್ನು ತುಂಬ ಸಮರ್ಥವಾಗಿ ಅವರು ಅದರಲ್ಲಿ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಇಷ್ಟಾದರೂ ಕೂಡ ಹಿಂದೂಗಳು ಉದ್ಧಾರ ಆಗಬೇಕಾದ ಪಾಯಿಂಟ್ ಏನಂದರೆ ನಿಧಾನಕ್ಕಾದರೂ ಕೂಡ ಡೆಮಾಕ್ರಸಿ ಒಪ್ಕೋಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಈ ಪುಸ್ತಕದಲ್ಲಿ. ಅವ್ರು ಬರೀ ಮುಸ್ಲಿಂ ಬಗ್ಗೆ ಬ್ರಿಟಿಷರ ಬಗ್ಗೆ ಬರೆದಿದ್ದಾರೆ ಅಂತಲ್ಲ, ನಿಜವಾದ ಅರ್ಥದಲ್ಲಿ ಡೆಮಾಕ್ರಸಿಯನ್ನು ಒಪ್ಕೋಬೇಕು. ಅಂದರೆ ಕಾಂಗ್ರೆಸ್ ಡೆಮಾಕ್ರಸಿಯನ್ನು ಒಪ್ಕೊಳ್ತಾ ಇಲ್ಲ, ನಮ್ಮ ದೇಶಕ್ಕೆ ಭವಿಷ್ಯ ಇರೋದು ಡೆಮಾಕ್ರಸಿನಲ್ಲಿ. ಈ ಪುಸ್ತಕದ ಸಂದೇಶ ಏನು? ಪಾಕಿಸ್ತಾನ ಆಗಬಾರ್ದು, ಆದರೆ ತಪ್ಪಿಸ್ಬೇಕು, ಅನಿವಾರ್ಯ ಆದರೆ ಜನಸಂಖ್ಯೆಯನ್ನು ಆ ಕಾಲದಲ್ಲಿ ಅವ್ರು ಹೇಳಿದ್ದು ಎಕ್ಸ್ಚೇಂಜ್ ಮಾಡಬೇಕು ಮತ್ತು ಡೆಮಾಕ್ರಸಿಯನ್ನು ಈ ದೇಶದಲ್ಲಿ ಬೇರೂರಿಸಬೇಕು. ನಾನು ಮೊದಲನೇ ಮಾತು ಹೇಳಿದ್ದು ಡೆಮಾಕ್ರಸಿ ಬಗ್ಗೆನೇ. ಆ ಡೆಮಾಕ್ರಸಿಯ ಸ್ಥಾಪನೆಗೋಸ್ಕರವೇ ಅವರು ಕಾನ್ಸ್ಟಿಟ್ಯೂಷನನ್ನು ತಯಾರು ಮಾಡ್ತಾರೆ. ಹೀಗೆ ಅವ್ರ ಜೀವನದಲ್ಲಿ ಭಿನ್ನತೆ ಅಂತ ಇಲ್ಲವೇ ಇಲ್ಲ. ಒಂದು ಅಖಂಡ ಪ್ರವಾಹ, ಒಂದು ಅಖಂಡವಾದ ಪ್ರಜ್ಞೆಯ ಪ್ರವಾಹ ಅಂದರೆ ಅಂಬೇಡ್ಕರ್. ದರ್ ಈಸ್ ನೋ ಡಿವಿಸಿವ್ ಕಾನ್ಷಿಯಸ್ನೆಸ್ ಇನ್ ಇಸ್ ಮೈಂಡ್. ಅವಾಗೊಂದು ಹೇಳಿದೆ, ಈ ಸಭೆಗೊಂದು ಹೇಳಿದೆ, ಆ ಸಭೆಗೊಂದು ಹೇಳಿದೆ, ಅಯ್ಯೋ ನನ್ನ ವಿಚಾರ ಚೇಂಜ್ ಆಯಿತು. ಪ್ರಾರಂಭದಿಂದ ಕೊನೆ ತನಕನೂ ಅವ್ರು ಒಂದನ್ನೇ ಹೇಳ್ತಾರೆ. ಇವಾಗ ಹೇಳಿ, ಅಂಬೇಡ್ಕರ್ ಅದು ಎಷ್ಟು ರಾಷ್ಟ್ರಭಕ್ತರು, ಈ ರಾಷ್ಟ್ರವನ್ನು ಉಳಿಸಬೇಕು ಅಂತ ಬರೆದಿದ್ದ ಪುಸ್ತಕ. ಮತ್ತು ಈ ರಾಷ್ಟ್ರ ಸಂಕಟಕ್ಕೆ ಬಂದಾಗ ಮತ್ತೆ ಈ ಪುಸ್ತಕ ನಮಗೆ ಒಂದು ಜ್ಞಾನದ ಒಂದು ಬುತ್ತಿಯಾಗತ್ತೆ, ಒಂದು ಜ್ಞಾನದ ಬೆಳಕಾಗುತ್ತೆ. ಹಾಗಾಗಿ ಇದು ಹಿಂದೆ ಆಗಿ ಹೋಗಿರುವ ಒಂದು ಘಟನೆಯ ಬಗ್ಗೆ ಬರೆದ ಚಾರಿತ್ರಿಕವಾದ ಪುಸ್ತಕ ಅಂತಲೂ ಓದಬಹುದು. ಈಗಲೂ ನಡೆಯುತ್ತಿರುವ, ಮುಂದೆ ಕೂಡ ನಡೆಯಬಹುದಾದ ಇಂಗ್ಲೆಂಡಲ್ಲಿ ಅಥವಾ ಫ್ರಾನ್ಸಲ್ಲಿ ನಡೀತಿರ್ತಕ್ಕಂಥ ಭಯೋತ್ಪಾದನಾ ಚಟುವಟಿಕೆಗಳು, ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯಗಳಿಗೂ ಸಹಾಯಕವಾಗಬಹುದಾದ ಆಗುವ ಪುಸ್ತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದು. ಈ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಕಾಲದ ಒಬ್ಬರು ಋಷಿ. ಅವರಿಗೆ ನಾನು ನಮಸ್ಕರಿಸಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ದಲಿತ ಸೇನೆಯ ಸ್ನೇಹಿತರಾದ ಗೋಪಾಲ್ ಅವರಿಗೆ, ಈ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಹಿರಿಯರಿಗೆ, ಇದುವರೆಗೂ ಶಾಂತವಾಗಿ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂಥ ತಮಗೆಲ್ಲ ವಂದಿಸಿ ನಮಸ್ಕಾರ.